ಹಾಯ್, ನನ್ನ ಹೆಸರು ಪವನ್ ಸಿಂಹ. ಸೊ ನಾನು ಮ್ಯಾಥ್ಸ್ ಫ್ರೇಮ್ ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಐ ವಾಸ್ ಲುಕಿಂಗ್ ಫಾರ್ ಆಫ್ಲೈನ್ ಕೋರ್ಸ್. ನನ್ಗೆ ಇನ್ ಹ್ಯಾಂಡ್ ಹೇಳ್ಕೊಡೋದಿತ್ತು, ನಂಗೆ ಇನ್ ಹ್ಯಾಂಡ್ ಕಲಿಯೋದಿತ್ತು. ಸೊ ಓನ್ಲಿ ಐ ಚೂಸ್ ಮ್ಯಾಥ್ಸ್ ಫ್ರೇಮ್ ಎಡಿಟಿಂಗ್ ಸ್ಕೂಲ್, ಬ್ಯಾಂಗ್ಳೂರ್. ಫಿಲಮ್ ಎಡಿಟಿಂಗ್ ಹೇಗೆ, ಕಟ್ಸ್ ಹೇಗೆ ಮಾಡೋದು, ಎಲ್ಲಿಗೆ ಕಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆನ್ಲೈನ್ ಏನಾಗ್ತಾ ಇತ್ತು ಅಂದರೆ ಅವರು ಒಂದು ಟೂಲ್ ನಮ್ಗೆ ಹೇಳ್ಕೊಟ್ಟಾಗ, ಒಂದು ಶಾರ್ಟ್ ಕಟ್ಗೆ ಹೇಳ್ಕೊಟ್ಟಾಗ ನನಗೆ ಹಾಗೆ ಯೂಸ್ ಮಾಡೋದು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಿಯರ್ ದ ಟ್ರೈನರ್ಸ್ ಇನ್ ಹ್ಯಾಂಡ್ ನನಗೆ ಹೇಳ್ಕೊಟ್ಟಾಗ, ಓಕೆ ಈ ಥರ ಟೂಲ್ ಕಟ್ ಮಾಡಿದ್ರೆ ಇಲ್ಲ ಆಗುತ್ತೆ, ಈ ಥರ ಹೇಳ್ಕೊಟ್ಟಾಗ ಸೊ ನನಗೆ ತುಂಬ ಈಸಿ ಆಯ್ತು, ಅದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಇವಾಗ ರಾ ಫುಟೇಜ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಫಿಲಮ್ ಫುಟೇಜ್ ಆಗಲಿ, ಅಥವಾ ಈ ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ, ನಂಗೆ ಯಾವುದೇ ಕೊಟ್ಟರು ನಾನು ಡೀಸೆಂಟಾಗಿ ಎಡಿಟ್ ಮಾಡೋ ಅಷ್ಟು ಮಾಸ್ಟರ್ ನನಗೆ ಆಗಿದ್ದೀನಿ, ಸ್ಕಿಲ್ಸಲ್ಲಿ ಆಗಿದ್ದೀನಿ. ದ ಮೇನ್ ಥಿಂಗ್ ಈಸ್ PR ಸೌಂದರರಾಜ್ ಸರ್. ಸೊ ಅವ್ರ ಎಡಿಟಿಂಗ್ ಸ್ಕಿಲ್ಸ್ ಹೇಗೆ ಹೇಳ್ಕೊಡ್ತಾರೆ ಅಂತಂತಂದ್ರೆ, ನಾನು ಆಕ್ಚುಲಿ ಎಷ್ಟೊಂದು ಜನ ಆಚೆ ಕಡೆ ನೋಡ್ತಾ ಇರ್ಬೇಕಾದ್ರೆ ಯಾರೋ ಸೆಲೆಬ್ರಿಟಿನ ಅಥವಾ ಎಡಿಟರ್ ಆಗಿ ಯಾರನ್ನೇ ಡೈರೆಕ್ಟರ್ ಅಲ್ಲ ಯಾರನ್ನ ಮಾತಾಡ್ಸ್ಬೇಕು ಅಂತಂದ್ರೂ ಮಾತಾಡ್ಸಕ್ ಆಗೋದಿಲ್ಲ. ಫಸ್ಟ್ ಥಿಂಗ್, ಓಕೆ ಮಾತಾಡ್ಸಿದ್ರು ರೆಸ್ಪಾಂಡ್ ಮಾಡ್ತಾರ ಅಂತ ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸರ್ ಹಾಗೆ ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿದ್ರೆ, ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಒಂದೊಂದು ಹೇಗೆ ಎಡಿಟ್ ಮಾಡಬೇಕು, ಅವ್ರ ಥಾಟ್ಸ್ ಹೇಗೆ, ಅವ್ರ ಇನ್ಸೈಟ್ಸ್ ಹೇಗೆ, ಅವ್ರು ಹೆಂಗೆ ಎಡಿಟ್ ಮಾಡ್ತಾ ಇದ್ರು, ಅವ್ರು ಏನು ಸ್ಟ್ರಗಲ್ ಮಾಡಿದ್ರು, ನಾವೇನು ಸ್ಟ್ರಗಲ್ ಮಾಡಬಾರ್ದು, ನಮ್ಗೆ ಎಷ್ಟು ಅಂದರೆ ನಮ್ಗೆ ಯಾವ ಥರ ಹೇಳ್ಕೊಟ್ರೆ, ನಾವು ಯಾವ ಥರ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ, ನಾವು ಯಾವ ಥರ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಹೇಳ್ಕೊಡ್ತಾರೆ. ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಸೊ ಬಿಫೋರ್ ಒಂದೇನು ನಾನು ಜಸ್ಟ್ ಮನೇಲಿ ಕೂತ್ಕೊಂಡು ಎಡಿಟ್ ಮಾಡ್ಬೇಕಾರೆ ಅಂತಂದ್ರೆ ಐ ಟು ಟೇಕ್ ಹಾರ್ಸ್, ಓಕೆ ಒನ್ ಡೇ ಎಲ್ಲ ತಗೊಂತಾ ಇದ್ದೆ. ಸೊ ನಾನು ಹೇಗಪ್ಪ, ಸೊ ಐ ಆಮ್ ಥಿಂಕಿಂಗ್ ಆಫ್ ಸ್ವಿಚಿಂಗ್ ಕೆರಿಯರ್ ಇಂಟು ಎಡಿಟಿಂಗ್, ಬಟ್ ಐ ಆಮ್ ಸ್ಟಕ್ ಹಿಯರ್. ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಆಲ್ಮೋಸ್ಟ್ ನಾನು ಇವಾಗ ಏನೇ ಕೊಟ್ಟರು ಎಡಿಟ್ ಮಾಡೋ ಸ್ಟೇಜಲ್ಲಿ ನಾನು ಕಲ್ತಿದ್ದೀನಿ. ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾಕಂತಂದ್ರೆ PR ಸೌಂದರರಾಜ್ ಸರ್ ಅವ್ರ ಇನ್ಸೈಟ್ಸು ಅಥವಾ ಗೈಡೆನ್ಸು ಎಷ್ಟು ಹೆಲ್ಪ್ ಆಗಿದೆ ಅಂತಂದ್ರೆ, ಎಷ್ಟು ಹೆಲ್ಪ್ ಆಗತ್ತೆ ಅಂತಂದ್ರೆ ಯು ನೆವರ್ ನೋ. ಅದು ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ಸೊ ಯಾಕಂತಂದ್ರೆ ಅವರು 125 ಫಿಲಮ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಆ ಪ್ರತಿಯೊಂದು ಸ್ಕಿಲ್ಸ್ ಆಗಲಿ ಅಥವಾ ಪ್ರತಿಯೊಂದು ಹೇಳ್ಕೊಟ್ಟಾಗ ಕೂತ್ಕೊಂಡು ಕಲ್ತಾಗ್ಲೇನೆ ಗೊತ್ತಾಗೋದು. ಸೊ ಹೈಲಿ ರೆಕಮೆಂಡ್, ಯಾರು ಜಾಯ್ನ್ ಆಗ್ಬೇಕು ಅಂತ ಇದ್ದೀರೋ, ಎಡಿಟಿಂಗ್ ಅಲ್ಲಿ ಕರಿಯರ್ ಚೂಸ್ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿದ್ದೀರೋ, ಇಸ್ ದ ರೈಟ್ ಪ್ಲೇಸ್, ಮ್ಯಾಥ್ಸ್ ಫ್ರೇಮ್ ಎಡಿಟಿಂಗ್ ಸ್ಕೂಲ್.